वेदांतवेदिनी रामाय रामभद्राय रामचंद्राय वेदसे रघुनाथाय नाथाय सीताय पते नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। ॐ नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। व्यासाय भवनाशाय श्रीशाय गुणराशे हृद्याय शुद्धविद्याय मध्वाय च नमो नमः। श्रीगुरुभ्यो नमः। हरिः ओಂ। ಸಮಸ್ತ ಸುಂದರೌ ಯುತೌ ರಮಾ ರಮೇಶ್ವರೌ ಅಂತ. ಸಮಸ್ತ ಲೋಕ ಸುಂದರವು ಅಂತೇಳಿದರೆ ಎಲ್ಲ ಲೋಕದಲ್ಲಿ ಸುಂದರರಾದ ರಮಾ ರಮೇಶ್ವರರು, ರಮಾ ಮತ್ತು ಶ್ರೀ ಲಕ್ಷ್ಮೀನಾರಾಯಣರು ಯುತೌ ಜೊತೆಗೆ ಸೇರಿ ಅಂತೇಳಿದರೆ ಇದನ್ನು ಈ ಅಹೋಭಾಗ್ಯ ಅಂತ ಎಲ್ಲ ನೆರೆದಿರುವಂಥ ಋಷಿಮುನಿಗಳು, ಎಲ್ಲ ರಾಜರುಗಳು, ಆಮೇಲೆ ಮೇಲಿಂದ ಆಕಾಶದಿಂದ ದೇವತೆಗಳು, ಆಮೇಲಿಂದ ದ್ವಾರಕಾ ನಿವಾಸಿಗಳು, ಯಾದವರು ಎಲ್ಲರೂ ಕೂಡ ಆನಂದಿಸಿದರು. ಸಮಸ್ತ ಲೋಕ ಸಜ್ಜನಾ ಈ ಮದುವೆಯ ಈ ಸೊಬಗನ್ನು ಸಂಭ್ರಮದಲ್ಲಿ ಪಾಲ್ಗೊಂಡು ಆ ಕಡೆಯಿಂದ ಈ ಕಡೆ ಓಡಾಡುತ್ತಾ ನೋಡಿಕೊಂಡು ಸಮೀಕ್ಷ್ಯ ಮೋದಂ ಆಯಯುಹು ಸಂತೋಷ ಪರಮಾನಂದವನ್ನು ಆಯಯುಹು ಪಡೆದರು ಅಂತ. ಅಲ್ಲಿಗೆ ನಿನ್ನೆ ಇದು ಮುಗಿದಿದೆ. ಸೊ ಶ್ರೀಕೃಷ್ಣ ರುಕ್ಮಿಣಿ ಕಲ್ಯಾಣ ಅನ್ನುವಂಥದ್ದು. ಸೊ ಇವತ್ತು ನಂತರದ ಕಲ್ಯಾಣ ಆದಮೇಲೆ ಯಾರು ಮಕ್ಕಳು ಹುಟ್ಟಿದ್ರು, ಏನು ಸಂಗತಿ, ಮದುವೆ ನಂತರದ್ದು ಏನು ಅಂತ ನೋಡುವ. ವೈಲಾಯರು ಕಾಣಿಸೋದಿಲ್ಲ ಇವತ್ತು, ವೈಲಾಯರು ಇದ್ದಾರೆ ಇಲ್ವಾ? ಸೊ ವೈಲಾಯರು ಕಾಣಿಸೋದಿಲ್ಲ ಅನಿಸುತ್ತೆ. ಸೊ ನೆಕ್ಸ್ಟ್ ಶ್ಲೋಕ ತಯಾರಮನ್ ಜನಾರ್ದನೋ ವಿಯೋಗ ಶೂನ್ಯಯ ಸದಾ ಅಧತ್ತ ಪುತ್ರಮುತ್ತಮಂ ಮನೋಭವಂ ಪುರಾತನಂ. ತಯಾರಮನ್ ಜನಾರ್ದನ. ತಯಾ ಅಂತೇಳಿದರೆ ಅವಳಿಂದ ಅಂತೇಳಿದರೆ, ಅವಳಿಂದ ಅಂದರೆ ತನ್ನ ಹೆಂಡತಿ ರುಕ್ಮಿಣಿಯಿಂದ, ರಮನ್ ರಮಿಸಿದ ಜನಾರ್ದನನು, ವಿಯೋಗ ಶೂನ್ಯಯಾಸದ ಅಂತೇಳಿದರೆ ಈಗ ಒಂದು ಮದುವೆ ಅಂತ ಹೇಳುವಂಥದ್ದು ಒಂದು ಲೋಕದ ಒಂದು ಅನುಕರಣೆಗೆ ಸರಿಯಾಗಿ ಒಂದು ಯಥಾದೇಶ ಯಥಾಕುಲೆ ಅಂತ ಹೇಳ್ಕೊಂಡು ಹೇಳೋದಕ್ಕೊಂದು ಮದುವೆ. ಇಲ್ಲದಿದ್ದರೆ ಅವರು ಸದಾ ವಿಯೋಗ ಶೂನ್ಯಯ. ವಿಯೋಗ ಅಂತೇಳಿದರೆ ವಿರಹ ಅಂತಲೇ ಇಲ್ಲ ಅವರಿಗೆ, ಅವ್ರ ಮಧ್ಯದಲ್ಲಿ. ಸೊ ಅವರು ಸದಾ ಅವಿಯೋಗಿನಿ, ನಿತ್ಯ ಅವಿಯೋಗಿನಿ, ಪ್ರತಿನಿತ್ಯ ಅನಾದಿ ಕಾಲದಿಂದ ಇವತ್ತಿನವರೆಗೂ ಇನ್ನು ಎಷ್ಟೋ ಕಾಲದವರೆಗೂ ಅವರು ಇಬ್ಬರು ನಿತ್ಯರು, ಅವರು ಒಂದು ವಿಯೋಗ ಹೊಂದುದಂತಲೇ ಇಲ್ಲ. ಸೊ ಈ 180ನೇ ಶ್ಲೋಕ ಏನು ಹೇಳ್ತದೆ ಅಂತ ಹೇಳಿದ್ರೆ, ನಿತ್ಯ ಅವಿಯೋಗಿನಿಯಾದ ರುಕ್ಮಿಣಿಯ ಜೊತೆಗೆ ಸೊ ಎಲ್ಲ ಲೋಕಗಳಲ್ಲಿ ಸುಂದರರಾದ ಆಯ್ತದದು ಸರ್ವದಾ ವಿಯೋಗ ಶೂನ್ಯಳಾದ ರುಕ್ಮಿಣಿಯು ವಿಯೋಗ ಶೂನ್ಯ, ಲಕ್ಷ್ಮೀ ನಾರಾಯಣನು ವಿಯೋಗ ಶೂನ್ಯ, ಅವರಿಬ್ಬರಿಗೆ ವಿಯೋಗ ಅನ್ನುವಂಥದ್ದೇ ಇಲ್ಲ. ಸೊ ವಿಯೋಗ ಶೂನ್ಯಳಾದ ರುಕ್ಮಿಣಿಯಿಂದ ರಮಿಸಿಕೊಂಡು ಇರುವ ಜನಾರ್ದನನು ಪೂರ್ವದಲ್ಲಿಯೇ ಪುತ್ರನಾದ ಮನ್ಮಥನನ್ನು ರುಕ್ಮಿಣೀ ದೇವಿಯಲ್ಲಿ ಉತ್ತಮ ಪುತ್ರನನ್ನಾಗಿ ಹುಟ್ಟಿಸಿದನು ಅಂತೇಳಿದರೆ, ದೇವತೆಗಳದ್ದು, ಶ್ರೀಕೃಷ್ಣಂದು, ಮಹಾವಿಷ್ಣು ಅಂತೇಳಿದರೆ ನಾರಾಯಣ, ಇವ್ರದ್ದು ಪ್ರತಿಯೊಂದು ಲೀಲೆಯೇ. ಮದುವೆಯೂ ಲೀಲೆಯೇ, ಮಕ್ಕಳು ಕೂಡ ಲೀಲೆಯೇ. ಹೇಗೆ ಅಂತೇಳಿದರೆ ವಿಯೋಗ ಶೂನ್ಯ, ಅವರಿಬ್ಬರಿಗೆ ವಿಯೋಗವೇ ಇಲ್ಲ. ಲಕ್ಷ್ಮೀನಾರಾಯಣರು ಅಂಥವರು ಮದುವೆಯಾದರು ಅಂತ ಒಂದು ಲೋಕದ ಕಣ್ಣಿಗೆ ತೋರಿಸಲಿಕ್ಕೆ. ವಿಯೋಗ ಶೂನ್ಯಯ ಅಂತಹ ಸದಾ ಯಾವಾಗಲೂ ವಿಯೋಗ ಅನ್ನುವಂಥದ್ದೇ ಇಲ್ಲದೇ ಇರುವಂಥ ಲಕ್ಷ್ಮೀನಾರಾಯಣರು ಮದುವೆಯಾದರು ಕೃಷ್ಣ ರುಕ್ಮಿಣಿಯರಾಗಿ. ಅಧತ್ತ ಪಡೆದರು, ಪುತ್ರಂ ಉತ್ತಮಂ ಒಳ್ಳೆಯ ಮಗನನ್ನು, ಮನೋಭವಂ ಪುರಾತನಂ ಅಂದರೆ ಮೊದಲೇ ಇದ್ದ ಮಗನನ್ನು ಪುನಃ ಮಗನನ್ನಾಗಿ ಪಡೆದರು. ಪುರಾತನಂ ಮನೋಭವಂ ಅಂದರೆ ಮನ್ಮಥ ಅಂದರೆ ಹಿಂದೆನೇ ಇದ್ದ ಅಂತೇಳಿದರೆ ಏನಿದು ಅಂತ ನೋಡಿದರೆ ನಮಗೆ ಗೊತ್ತಿದೆ. ಮನ್ಮಥ ಅಂತೇಳಿದರೆ ಏನಂತೇಳಿದರೆ ಯಾರು ಶಿವನ ಮಗ ಯಾರದು ಸುಬ್ರಹ್ಮಣ್ಯ ಹುಟ್ಟಬೇಕು ಅಂತ. ಅವನು ಯಾರನ್ನು ಕೊಲ್ಲಬೇಕು? ತಾರಕಾಸುರನನ್ನು. ಅವನಲ್ಲ ಕೊಲ್ಲಿಕ್ಕೆ, ಷಣ್ಮುಖ ಕೊಲ್ಲಿಕ್ಕೆ ತಾರಕಾಸುರನನ್ನು. ಸೊ ಷಣ್ಮುಖ ಯಾವಾಗ ಹುಟ್ಟುತ್ತಾನೆ ಅಂತ ಯಾಕಂತೇಳಿದರೆ ಈ ಶಿವ ತಪಸ್ಸು ಮಾಡ್ತಾನೇ ಇದ್ದಾನೆ.
ತಪಸ್ಸು ಮಾಡ್ತಾ ಇದ್ದರೆ ಅವನ ಹೆಂಡತಿಯೊಂದಿಗೆ ರಮಿಸುವುದು ಯಾವಾಗ, ಇವನು ಸುಬ್ರಹ್ಮಣ್ಯ ಹುಟ್ಟುವುದು ಯಾವಾಗ ಅಂತೇಳ್ಕೊಂಡು ಆ ರೀತಿ ಇರುವಾಗ ಏನು ಮಾಡಿದರು ದೇವತೆಗಳೆಲ್ಲ, ಒಂದು ಮಹಾವಿಷ್ಣು ಹತ್ರ ಎಲ್ಲ ಚರ್ಚೆ ಮಾಡಿಬಿಟ್ಟು ಏನು ಮಾಡಿದರು, ಮನ್ಮಥ ಇದ್ದಾನಲ್ಲ ಕಳಿಸಿ. ಮನ್ಮಥ ಇರೋದು ಯಾತಕ್ಕೆ? ಮನ್ಮಥ ಅಂತೇಳಿದರೆ ಕಾಮಬಾಣ. ಅಂದರೆ ಯಾರಿಗೆ ಮನ್ಮಥನ ಒಂದು ದೃಷ್ಟಿ ಬೀಳ್ತದೋ ಅವರು ಕಾಮಪ್ರವೃತ್ತಿಯಲ್ಲಿ ಅವರು ತೊಡಗುತ್ತಾರೆ. ಹಾಗಾದರೆ ಈ ಶಿವನಿಗೆ ಏನು ಮಾಡುವ, ತಪಸ್ಸು ಮಾಡ್ತಾ ಇದ್ದಾನಲ್ವ, ಮನ್ಮಥನ ಬಾಣ ಅವನಿಗೆ ಮುಟ್ಟಿದರೆ ಏನಾಗ್ತದೆ, ಅವನಿಗೆ ಅಲ್ಲೇ ತಪಸ್ಸು ಕರಗಿ ಹೆಂಡ್ತಿದ್ದು ನೆನಪಾಗಲಿಕ್ಕೆ ಶುರುವಾಗ್ತದೆ. ಹೆಂಡ್ತಿದ್ದು ನೆನಪಾಗಲಿಕ್ಕೆ ಶುರುವಾದರೆ ಸುಬ್ರಹ್ಮಣ್ಯ ಹುಟ್ಟಲಿಕ್ಕೆ ಚಾನ್ಸ್ ಉಂಟು ಅಂತೇಳ್ಕೊಂಡು ಏನು ಮಾಡಿದರು, ಮನ್ಮಥನನ್ನು ಮುಂದೆ ಮಾಡಿಕೊಂಡು ದೇವತೆಗಳೆಲ್ಲ ಹೋದರು. ಮನ್ಮಥ ಅವನ ಪುಷ್ಪ ಬಾಣವನ್ನು ಯಾವುದು ಆ ಪ್ರೇಮ ಕಾಮದಿಂದ ಪ್ಯಾಕ್ ಮಾಡಿರುವಂತಹ ಆ ಬಾಣವನ್ನು ಬಿಟ್ಟ ಯಾರಿಗೆ? ಶಿವನಿಗೆ. ಶಿವಂದು ತಪಸ್ಸೇನೋ ಭಂಗ ಆಯಿತು. ಆದರೆ ಶಿವ ಕಣ್ಣು ಬಿಟ್ಟು ನೋಡಿದ ಯಾರನ್ನು? ಮನ್ಮಥನ ಆ ಮೂರನೇ ಕಣ್ಣು ಓಪನ್ ಮಾಡಿದ ಕಾರಣ ಏನಂಥದ್ದು ಬೆಂಕಿ ಕಾರುವಂಥ ಆ ಕಣ್ಣು ಏನಾಯಿತು, ಮನ್ಮಥನನ್ನು ಸುಟ್ಟು ಬಿಟ್ಟಿತು. ಸೊ ಮನೋಭವಂ ಪುರಾತನಂ. ಸೊ ಆಯಿತು, ಏನಂತೇಳಿದರೆ ಈ ಮನ್ಮಥನಿಗೆ ದೇಹವೇ ಇಲ್ಲ. ಮನ್ಮಥ ಏನು ಇದ್ದಾನೆ, ಆದರೆ ದೇಹ ಇಲ್ಲದ ಮನ್ಮಥ ಇದ್ದಾನೆ. ಸೊ ಅವನೇ ಅಂತೇಳಿದರೆ ಈಗ ದೇಹ ಪಡ್ಕೊಂಡು ಪುನಃ ಮಗನಾಗಿ, ಕೃಷ್ಣ ರುಕ್ಮಿಣಿಯರ ಮಗನಾಗಿ ಪ್ರದ್ಯುಮ್ನಾಗಿ ಹುಟ್ಟುತ್ತಾನೆ. ಅದೇ ಕಾಮದೇವ ಮನ್ಮಥ, ಅವನೇ ಪ್ರದ್ಯುಮ್ನ. ಸೊ ಹೀಗೆ ತಯಾರಮನ್ ಜನಾರ್ದನೋ ವಿಯೋಗ ಶೂನ್ಯಯ ಸದಾ ಅಧತ್ತ ಪುತ್ರಮುತ್ತಮಂ ಮಯೋಭವಂ ಪುರಾತನಂ. ನಿತ್ಯ ಅವಿಯೋಗಿನಿಯಾದ ರುಕ್ಮಿಣೀ ದೇವಿಯ ಜೊತೆ ರಮಿಸಿ ಶ್ರೀಕೃಷ್ಣ ಹಿಂದೆ ಮನ್ಮಥನೆಂಬ ಮಗನೇ ಆಗಿದ್ದ ಉತ್ತಮ ಪುತ್ರನನ್ನು ಪಡೆದನು. ಅದಕ್ಕೆ ಏನು ಹೇಳ್ತಾರೆ ಪ್ರಭಂಜನಾಚಾರ್ಯ, ಏನು ಹೇಳ್ತಾರೆ ಅಂತ ಹೇಳಿದ್ರೆ, ನಿತ್ಯ ಅವಿಯೋಗಿನಿಯಾದ ರುಕ್ಮಿಣಿಯೊಂದಿಗೆ ರಮಿಸಿ ತಯಾ ರಮನ್ ಜನಾರ್ದನ ಶ್ರೀಕೃಷ್ಣ ವಿಯೋಗ ಶೂನ್ಯಯ ಅಂತೇಳಿದರೆ ನಿತ್ಯ ಅವಿಯೋಗಿನಿ ಅವಳು, ಅವರಿಗೆ ಲಕ್ಷ್ಮೀನಾರಾಯಣರಿಗೆ ವಿಯೋಗವೇ ಇಲ್ಲ. ಸೊ ಅಂತಹ ಲಕ್ಷ್ಮೀನಾರಾಯಣರು ಶ್ರೀಕೃಷ್ಣ ರುಕ್ಮಿಣಿಯರು ಮದುವೆ ಆದರು. ಲೋಕದ ಕಣ್ಣಿಗೆ ಮದುವೆ, ಸಂಭ್ರಮದ ಮದುವೆ. ಆ ನಂತರ ಸೊ ಲೋಕದ ಕಣ್ಣಿಗೆ ಮಗ ಹುಟ್ಟಬೇಕು. ಸೊ ಮಗ ಹುಟ್ಟಿದ ಯಾರು? ಹಿಂದೆ ಮನ್ಮಥನಾಗಿದ್ದ ಉತ್ತಮ ಪುತ್ರನನ್ನು ಹುಟ್ಟಿಸಿದ. ಅಂದರೆ ಯಾವ ಮನ್ಮಥನಿಗೆ ದೇಹ ಇಲ್ಲವೋ ಆ ಮನ್ಮಥನಿಗೆ ದೇಹವನ್ನು ಕೊಟ್ಟರು ಅಂತ ಯಾರು? ಕೃಷ್ಣ ರುಕ್ಮಿಣಿಯರು. ಸೊ ಮಹಾಲಕ್ಷ್ಮಿ ಮಾತ್ರವಲ್ಲದೆ ಸೀತೆ, ರಾಮ, ರುಕ್ಮಿಣಿ, ಕೃಷ್ಣ ಮೊದಲಾದ ಅವರ ಸಕಲ ರೂಪಗಳು ಶ್ರೀಹರಿಯೊಂದಿಗೆ ನಿತ್ಯ ಅವಿಯೋಗಿಯಾದ ರೂಪಗಳು ಎಂಬುದು ಇಲ್ಲಿ ಸೂಚಿತ. ಶ್ರೀಕೃಷ್ಣ ರುಕ್ಮಿಣಿಯಲ್ಲಿ ಪಡೆದ ಪುತ್ರ ಕಾಮನ ಅವತಾರನಾದ ಪ್ರದ್ಯುಮ್ನ ಅನ್ನುವಂಥದ್ದು. ಈ ಪ್ರದ್ಯುಮ್ನಂದು ಕಥೆನೇ ಬಹಳ, ಇನ್ನು ಕತೆ ಪ್ರದ್ಯುಮ್ನಂದು ಭಾರಿ ಕಥೆ ಇದೆ. ಈಗ ನಂತರ ಏನಾಗ್ತದೆ ನೋಡುವ. ಚತುಸ್ತನೋ ಹರೇ ಪ್ರಭೋ ತೃತೀಯ ರೂಪ ಸಂಯುತ ತತಸ್ತದಾಹ್ವಯೋಭವತ್ ಸ ರುಕ್ಮಿಣೀ ಸುತೋ ಬಲಿ. ಚತುಸ್ತನೋ ಹರೇಹೇ, ಆ ಬಲಿಷ್ಠನಾದ ಆ ರುಕ್ಮಿಣಿ ಪುತ್ರನು ಯಾವ ಕಾರಣದಿಂದ ವಾಸುದೇವಾದಿ 4 ಸ್ವರೂಪವುಳ್ಳ ಪ್ರಭುವಾದ ಶ್ರೀಹರಿಯ 3ನೇ ರೂಪದಿಂದ ಪ್ರವಿಷ್ಟನಾದವನೋ ಆದ ಕಾರಣ ಪ್ರದ್ಯುಮ್ನ ಅಂತ ನಾಮಧೇಯವುಳ್ಳವನಾದನು. ಏನು ಹೇಳ್ತಾರೆ ಅಂತ ಹೇಳಿದರೆ, ಚತುಸ್ತನೋ ಹರೇಹೇ, ಹರೇಹೇ ಅಂದರೆ ನಾರಾಯಣನಿಗೆ, ಚತುಸ್ತನೋ ಅಂದರೆ 4 ರೂಪಗಳು. ಸೊ ಯಾಕಂದರೆ ತನು ಅಂತೇಳಿದರೆ ದೇಹವೇ ಇಲ್ಲ. ದೇಹ ಅಂತೇಳಿದರೆ ಭಗವಂತನ ದೇಹ ಅಂದರೆ ಏನದು? ಜ್ಞಾನಾನಂದಾದಿ ಗುಣಗಳೇ ಶರೀರವಾಗಿರುವಂಥದ್ದು. ಸೊ ಹಾಗೆ ರೂಪ ಅಂತ ಇಟ್ಕೊಳ್ಳೋಣ. ಸೊ ಚತುಸ್ತನೋ 4 ರೂಪಗಳು ಹರೇಹೇ, ಭಗವಂತನಿಗೆ ನಾರಾಯಣನಿಗೆ 4 ರೂಪಗಳು. ಯಾವುದೆಲ್ಲ ಅಂತೇಳಿದರೆ ವಾಸುದೇವ, ಸಂಕರ್ಷಣ, ಪ್ರದ್ಯುಮ್ನ, ಅನಿರುದ್ಧ. ಸೊ ಇದು 4 ರೂಪಗಳು. ಚತುಸ್ತನೋ ಹರೇಹೇ ಪ್ರಭೋ ತೃತೀಯ ರೂಪ ಸಂಯುತ. ಆ ಸರ್ವಶಕ್ತನಾದ ಪ್ರಭು ಅಂತೇಳಿದರೆ ಸರ್ವಶಕ್ತನಾದ ಸರ್ವವ್ಯಾಪ್ತನಾದ ಆ ಭಗವಂತ,
ಅವನ ತೃತೀಯ ರೂಪ ಸಂಯುತ, ಮೂರನೇ ರೂಪ ಅಂತೇಳಿದರೆ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ, ಈ ಮೂರನೇ ರೂಪ ತೃತೀಯ ರೂಪ ಸಂಯುತ, ಈ ಮೂರನೇ ರೂಪದಿಂದ ತತಃ ತದಾ ಆಹ್ವಯೋ ಭವತ್ ಸ ರುಕ್ಮಿಣೀ ಸುತೋ ಬಲಿ ಅಂತೇಳಿದರೆ ರುಕ್ಮಿಣೀ ಸುತ ಅಂತೇಳಿದರೆ ಶ್ರೀಕೃಷ್ಣ ರುಕ್ಮಿಣಿಯರ ಮಗ, ಬಲಿ ಅಂತೇಳಿದರೆ ಬಲಿಷ್ಠನಾದ ಪುತ್ರ ಯಾರು ಅಂತೇಳಿದರೆ ತತಃ ತದಾ ಆಹ್ವಯೋ ಭವತ್, ಏನಂತೇಳಿದರೆ ಮೂರನೇ ರೂಪ, ಭಗವಂತನ ಮೂರನೇ ರೂಪ ಅಂದರೆ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ರೂಪ. ಈ ಪ್ರದ್ಯುಮ್ನ ರೂಪದಿಂದ ಆವಿಷ್ಟನಾದ ಮಗನು, ಬಲಿಷ್ಠನಾದ ಮಗನು ಇವರಿಗೆ ಶ್ರೀಕೃಷ್ಣ ರುಕ್ಮಿಣಿಯರ ಮಗ ಅಂತ ಹೇಳಲ್ಪಟ್ಟ. ಸೊ ತತಃ ತದಾ ಆಹ್ವಯ, ಆಹ್ವಯ ಅಂತ ಹೆಸರು. ಏನು ಹೆಸರು? ಪ್ರದ್ಯುಮ್ನ ಅಂತ. ಸೊ ಪ್ರದ್ಯುಮ್ನ ಅಂತ ಯಾಕೆ ಹೆಸರು ಬಂತು ಅಂತೇಳಿದರೆ ಭಗವಂತನ ಮೂರನೇ ರೂಪ ಪ್ರದ್ಯುಮ್ನ ರೂಪ, ಆ ರೂಪದಿಂದ ಆವಿಷ್ಟನಾಗಿ ಹುಟ್ಟಿರುವಂಥ ಮಗ ಅಂತ. ಸೊ ಚತುಸ್ತನೋ ಹರೇಹೇ, ರುಕ್ಮಿಣಿಯ ಮಗನಲ್ಲಿ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಮೊದಲಾದ ಚತುರ್ಮೂರ್ತಿಯಾದ ಹರಿಯ ರೂಪಗಳಲ್ಲಿ ಈ 4 ರೂಪಗಳು ಚತುಸ್ತನೋ ಹರೇಹೇ. ಸೊ ಪ್ರಭು ಅಂದರೆ ಸರ್ವಶಕ್ತನಾದ ಪ್ರಭು ನಾರಾಯಣನ ಈ 4 ರೂಪಗಳು ತೃತೀಯ ರೂಪ ಸಂಯುತ, ತೃತೀಯ ಅಂದರೆ ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ, ಸೊ 4ನೇ ರೂಪ ಅಂದರೆ ಅನಿರುದ್ಧ ರೂಪ, ಸೊ ಮೊದಲನೇ ರೂಪ ಅಂದರೆ ವಾಸುದೇವ ರೂಪ. ಸೊ ಈ ಮೂರನೇ ರೂಪ ಅಂತೇಳಿದರೆ ಪ್ರದ್ಯುಮ್ನ ರೂಪ ಸಂಯುತ ಆವಿಷ್ಟನಾಗಿ ಅದರ ಆವೇಶವನ್ನು ಪಡ್ಕೊಂಡು ತತಃ ತದಾ ಆಹ್ವಯೋ ಭವತ್, ಆದ್ದರಿಂದಲೇ ಈ ಬಲಿಷ್ಠನಾದ ರುಕ್ಮಿಣಿ ಪುತ್ರನನ್ನು ಎಲ್ಲರೂ ತದಾ ಆಹ್ವಯೋ ಅಭವತ್, ಎಲ್ಲರೂ ಆ ಹೆಸರಿನಿಂದಲೇ ಕರೆದರು. ಏನು ಹೆಸರಿಂದ ಕರೆದರು? ಪ್ರದ್ಯುಮ್ನ ಅಂತ ಹೆಸರಿಂದ ಕರೆದರು. ಸೊ ಪ್ರದ್ಯುಮ್ನ ಅಂತ ಹೆಸರಿಂದ ಕರೆದರು. ಚತುಸ್ತನೋ ಹರೇಹೇ ಪ್ರಭೋ ತೃತೀಯ ರೂಪ ಸಂಯುತ ತದಾ ತತತ್ತದಾಹ್ವಯೋ ಭವತ್ ಸ ರುಕ್ಮಿಣೀ ಸುತೋ ಬಲಿ ಅಂತ ಹೇಳ್ತಾರೆ. ಸೊ ರುಕ್ಮಿಣಿಯ ಆ ಪುತ್ರನಿಗೆ ಪ್ರದ್ಯುಮ್ನ ಆವೇಶದ ಕಾರಣ ಪ್ರದ್ಯುಮ್ನ ಅಂತಲೇ ಅವನಿಗೆ ಹೆಸರು ಇಟ್ಟರು ಅಂತ ಏನು ಹೇಳ್ತಾರೆ ಅದಕ್ಕೆ ಆ ಶ್ಲೋಕಕ್ಕೆ ಅಂತ ಹೇಳಿದರೆ, ವಾಸುದೇವಾದಿ 4 ರೂಪಗಳ ಶ್ರೀಹರಿಯ ಚತುಸ್ತನೋ ಹರೇಹೇ ಮೂರನೇ ರೂಪವಾದ ಪ್ರದ್ಯುಮ್ನನ ತೃತೀಯ ರೂಪ ಸಂಯುತ ತತಃ ಅಲ್ಲಿಂದ ತದಾ ಆಹ್ವಯೋ ಭವತ್, ಈ ರುಕ್ಮಿಣಿ ಪುತ್ರ ರುಕ್ಮಿಣಿ ಸುತ ಬಲಿ ಅಂತ ಹೇಳಿದರೆ ರುಕ್ಮಿಣಿ ಸುತ ಅಂದರೆ ರುಕ್ಮಿಣಿ ಪುತ್ರನಾದ ಈ ಬಲಿಷ್ಠನಿಗೆ ಇವನಿಗೆ ಅಂತೇಳಿದ್ರೆ ಆ ಮೂರನೇ ರೂಪ ಅಂದರೆ ಪ್ರದ್ಯುಮ್ನ ರೂಪದ ವಿಶೇಷ ಸನ್ನಿಧಾನ ಆವೇಶದಿಂದ ಕೂಡಿದ್ದರಿಂದ ರುಕ್ಮಿಣಿ ಪುತ್ರನಾದ ಪ್ರದ್ಯುಮ್ನನು ಅದೇ ಹೆಸರನ್ನು ತದಾ ಆಹ್ವಯೋ ಭವತ್ ಅಂದರೆ ಅದೇ ಹೆಸರನ್ನು ಅವನಿಗೆ ಇಟ್ಟರು, ನಾಮಧೇಯನಾದ. ಸೊ ಪ್ರದ್ಯುಮ್ನ ಆವೇಶ ಇದ್ದ ಕಾರಣ ಇವನಿಗೆ ಪ್ರದ್ಯುಮ್ನ ಅಂತಲೇ ಹೆಸರಿಟ್ಟರು. ವಾಸುದೇವ ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ಎಂಬ ಶ್ರೀಹರಿಯ ಚತುರ್ವ್ಯೂಹ ರೂಪಗಳಲ್ಲಿ ಇದಕ್ಕೆ ಮಧ್ವಾಚಾರ್ಯರು ಹೇಳುವಂಥದ್ದು ಚತುರ್ವ್ಯೂಹ ರೂಪ ಅಂತ. ಈ ಚತುರ್ವ್ಯೂಹ ರೂಪದಲ್ಲಿ ಮೂರನೆಯ ರೂಪ ಯಾವುದಂದರೆ ಪ್ರದ್ಯುಮ್ನ ರೂಪ. ಈ ಪ್ರದ್ಯುಮ್ನ ರೂಪದ ವಿಶೇಷ ಆವೇಶ ಈ ರುಕ್ಮಿಣಿ ಪುತ್ರನಲ್ಲಿ ಇರುವ ಕಾರಣ ಅವನಿಗೆ ಪ್ರದ್ಯುಮ್ನ ಅಂತ ಹೆಸರಿಟ್ಟರು. ಶ್ರೀಹರಿಯ ಚತುರ್ವ್ಯೂಹ ರೂಪದ ಪರಿಜ್ಞಾನವಿಲ್ಲದ ಜನ ಈ ಪ್ರದ್ಯುಮ್ನನ್ನೇ ಸಾಕ್ಷಾತ್ ಹರಿಯ ಅವತಾರ ಎಂದು ಭ್ರಮಿಸ್ತಾರೆ. ಅಂದರೆ ಭಗವಂತನ ಅವತಾರ ಪ್ರದ್ಯುಮ್ನನ ಆವೇಶ ಇರುವಂಥ ರುಕ್ಮಿಣಿ ಪುತ್ರ. ಅಂದರೆ ಇವನೇ ಈ 4 ರೂಪಗಳಲ್ಲಿ ಈ ಪ್ರದ್ಯುಮ್ನ ರೂಪ ಅಂತ ಯಾವುದಿದೆ ಅದೇ ಈ ಪ್ರದ್ಯುಮ್ನ ಅಲ್ಲ. ಪ್ರದ್ಯುಮ್ನ ರೂಪ ಅನ್ನುವಂಥದ್ದು ಅದು ಭಗವಂತನ 4 ರೂಪಗಳು. ಶ್ರೀಕೃಷ್ಣ ರುಕ್ಮಿಣಿಯವರ ಪುತ್ರನಿಗೆ ಆ ಪ್ರದ್ಯುಮ್ನಂದೇ ಆವೇಶ ಇರುವ ಕಾರಣ ಇವನಿಗೆ ಪ್ರದ್ಯುಮ್ನ ಅಂತ ಹೆಸರು ಹೇಳಿದರು. ಅಂದರೆ ಶ್ರೀಕೃಷ್ಣನ ಪುತ್ರ ಅಂದರೆ ಈ ಭಗವಂತನ 4 ರೂಪಗಳಲ್ಲಿ ಒಂದು ರೂಪ ಅಲ್ಲ. ಸೊ ಶ್ರೀಕೃಷ್ಣನ ಪುತ್ರ ಅಂದರೆ ಅವನ ಹೆಸರು ಪ್ರದ್ಯುಮ್ನ. ಅವನ ಹೆಸರು ಯಾಕೆ ಪ್ರದ್ಯುಮ್ನ ಅಂತ ಇಟ್ಟರು ಅಂತೇಳಿದರೆ ಭಗವಂತನ 4 ರೂಪಗಳಲ್ಲಿ ಮೂರನೇ ರೂಪವಾದ ಪ್ರದ್ಯುಮ್ನನ ಆವೇಶ ಇರುವ ಕಾರಣ ಅವನಿಗೆ ಪ್ರದ್ಯುಮ್ನ ಅಂತ ಹೆಸರಿಟ್ಟರು. ಅಂದರೆ ಭಗವಂತನ 4 ರೂಪಗಳು ಬೇರೆಯೇ, ಈ ಪ್ರದ್ಯುಮ್ನ ಬೇರೆಯೇ ಅಂತ ಹೇಳ್ತಾರೆ. ಸೊ ಅಲ್ಲಿಗೆ ಏನಾಯಿತು, 182ನೇ ಶ್ಲೋಕ ಆಯಿತು. 183ನೇ ಶ್ಲೋಕ
ಪುರೈವ ಮೃತ್ಯವೇ ಅವದತ್ ತಮೇವ ಶಂಬರಸ್ಯ ಪ್ರಜಾತಂ ಅಬ್ಜಜಾಂಕಃ ತವ ಅಂತಕೋಯಂ ಇತ್ಯಪಿ. ಏನು ಹೇಳ್ತಾರೆ ಅಂದರೆ, ಪುರೈವ ಮೃತ್ಯವೇ ಅವದತ್ ತಮೇವ ಶಂಬರಸ್ಯ ಹ ಅಥವಾ ಹಿ ಎರಡು ಹೇಳ್ಬೋದು. ಶಂಬರಸ್ಯ ಹಿ ಅಂತಲೂ ಹೇಳ್ಬೋದು, ಶಂಬರಸ್ಯ ಹ ಅಂತಲೂ ಹೇಳ್ಬೋದು, ಎರಡು ಒಂದೇ ಅರ್ಥ. ಪ್ರಜಾತಂ ಅಬ್ಜಜಾಂಕಃ ಅಬ್ಜಜಾಂಕ ಅಬ್ಜಜಾಂಕಜ ಅಬ್ಜಜಾಂಕ ಅಬ್ಜಜಾಂಕ ಅಬ್ಜಜಾಂಕಜ ಅಬ್ಜಜಾಂಕಃ ಅಷ್ಟೇ. ಅಬ್ಜಜಾಂಕಃ ಅಬ್ಜಜಾಂಕ ಅಂತಲೂ ಹೇಳ್ಬೋದು, ಅಬ್ಜಜಾಂಕಜ ಅಂತಲೂ ಹೇಳ್ಬೋದು. ಅಬ್ಜಜಾಂಕಜ. ಆ ನಂತರ ತವ ಅಂತಕೋ ಅಯಂ ಇತ್ಯಪಿ. ಜಾ ಸೇರಿಸುವುದೇ ಒಳ್ಳೆಯದು. ಪ್ರಜಾತಂ ಅಬ್ಜಜಾಂಕಜ. ಓಕೆ. ಸೊ ಪುರೈವ ಮೃತ್ಯವೇ ಅವದತ್. ಏನು ಅರ್ಥ? ಬ್ರಹ್ಮನ ತೊಡೆಯಿಂದ ಹುಟ್ಟಿದ ನಾರದನು ಪ್ರದ್ಯುಮ್ನ ಹುಟ್ಟುವ ಮೊದಲೇ ಶಂಬರಾಸುರನ ಮರಣಕ್ಕೋಸ್ಕರನೇ ಅವನು ಹುಟ್ಟುತ್ತಾನೆ ಅಂತ ಹೇಳಿ ಆಗಿದೆ. ಹುಟ್ಟಿದ ಮೇಲೆಯೂ ಕೂಡ ನೋಡು, ಆ ಪ್ರದ್ಯುಮ್ನೇ ರುಕ್ಮಿಣಿಯಲ್ಲಿ ಹುಟ್ಟಿರತಕ್ಕ ಪ್ರದ್ಯುಮ್ನ ಇದಾನಲ್ಲ, ಅವನೇ ನಿನಗೆ ಮಾರಕ ಅಂತ ಶಂಬರಾಸುರನಿಗೆ ನಾರದರು ಹೇಳಿದರು. ಇದು ಕತೆ, ಭಾಗವತದ ಕತೆ. ಏನಂತ ಹೇಳಿದರೆ, ಪುರೈವ ಮೃತ್ಯವೇ ಅವದತ್ ತಮೇವ ಶಂಬರಸ್ಯ ಪ್ರಜಾತಂ ಅಬ್ಜಜಾಂಕಜ ತವ ಅಂತಕೋಯಂ ಇತ್ಯಪಿ. ಈ ಅಬ್ಜಜಾಂಕಜ ಅಂದರೆ, ಅಬ್ಜ ಅಂದರೆ ಅಪುಜ ಅಂದರೆ ನೀರಿನಲ್ಲಿ ಹುಟ್ಟಿದ ಕಮಲ, ಅಬ್ಜಜ ಅಂದರೆ ಕಮಲದಲ್ಲಿ ಹುಟ್ಟಿದ ಚತುರ್ಮುಖ ಬ್ರಹ್ಮ. ಚತುರ್ಮುಖ ಬ್ರಹ್ಮನ ಅಂಕ ಅಂದರೆ ತೊಡೆ, ಅಲ್ಲಿಂದ ಜ ಅಂದರೆ ಚತುರ್ಮುಖನ ಬ್ರಹ್ಮನ ತೊಡೆಯಿಂದ ಹುಟ್ಟಿದವನು ಯಾರು ಅಂತ ಹೇಳಿದ್ರೆ ನಾರದರು. ಸೊ ಅಬ್ಜಜಾಂಕಜ, ಅಬ್ಜಜಾಂಕ ಅಂತಲೂ ಹೇಳ್ಬೋದು. ಅಬ್ಜಜಾಂಕ ಅಂತ ಹೇಳಿದ್ರೆ ಚತುರ್ಮುಖ ಬ್ರಹ್ಮದೇವರ ತೊಡೆಯಿಂದ ಹುಟ್ಟಿದವನು ಅಂತ ಆಗೋದಿಲ್ಲ, ಜ ಬೇಕೆ. ಸೊ ಅಬ್ಜಜಾಂಕಜ ಅಂತ ಹೇಳಿದ್ರೆ ನಾರದರು ಶಂಬರಾಸುರನ ಹತ್ರ ಬಂದರು. ಶಂಬರಸ್ಯ ಹ ಅಂದ್ರೇನು? ನಿಶ್ಚಯವಾಗಿ ಏನು ನಾರದರು ಹೇಳ್ತಾರೋ ನಿಶ್ಚಯವಾಗಿ ಹೇಳ್ತಾರೆ. ನಾರದರು ಅಂತೇಳಿದರೆ ಹಿಂದೆ ಆದದ್ದು ಗೊತ್ತುಂಟು, ಈಗ ಏನಾಗ್ತದೆ ಅಂತ ಗೊತ್ತುಂಟು, ಮುಂದೆ ಏನಾಗ್ತದೆ ಅಂತ ಗೊತ್ತುಂಟು. ನಾರದರಿಗೆ ಎಲ್ಲ ಗೊತ್ತಿರುವಂಥ ನಾರದರು ಅಬ್ಜಜಾಂಕಜ ಏನು ಹೇಳಿದರು? ಪ್ರಜಾತಂ ಹುಟ್ಟಿದ. ಯಾರು ಹುಟ್ಟಿದ? ಪ್ರದ್ಯುಮ್ನ ಹುಟ್ಟಿದ. ಪ್ರಜಾತಂ ಯಾರಿಗೆ ಹೇಳಿದರು? ಶಂಬರಸ್ಯ ಶಂಬರಾಸುರನಿಗೆ. ಪುರೈವ ಮೃತ್ಯವೇ ಅವದತು ತಮೇವ. ನಾನು ನಿಮಗೆ ಮೊದಲೇ ಹೇಳಿದ್ನಲ್ಲ ಶಂಬರ ಏನಂತ ಹೇಳಿದ್ದೆ ನೋಡು. ಶ್ರೀಕೃಷ್ಣ ರುಕ್ಮಿಣಿಯವರಿಗೆ ಹುಟ್ಟುವಂಥ ಮಗ ನಿನಗೆ ಮೃತ್ಯುವಾಗ್ತಾನೆ ಅಂತ ನಾನು ಹೇಳಿದ್ದಲ್ಲ. ನೀನು ಆರಾಮ ಇದ್ದಿ. ಯಾಕಂತೇಳಿದ್ರೆ ಅವರಿಗಿನ್ನೂ ಮದುವೆ ಆಗಲಿಲ್ಲ. ಏನು ಯಾಕೆ ನಾನು ತಲೆಬಿಸಿ ಮಾಡಬೇಕು ಅಂತ. ಸೊ ಈಗ ಮದುವೆ ಆಯಿತು, ಮಗನೂ ಹುಟ್ಟಿದ್ದಾನೆ. ಪುರೈವ ಮೃತ್ಯವೇ ಅವದತ್. ನಾನು ಮೊದಲೇ ಪುರ ಏವ ಅಂದರೆ ಮೊದಲೇ ಹೇಳಿದ್ದೆ. ಮೃತ್ಯವೇ ಅವದತ್ ತಮೇವ. ಮೃತ್ಯವೇ ಅವದತ್ ಅಂದರೆ ಶಂಬರಸ್ಯ ಮೃತ್ಯವೇ ಅವದತ್. ಶಂಬರಾಸುರನ ಮೃತ್ಯುವಿಗೆ ಅವನೇ ಕಾರಣ ಅಂತ ಅವದತ್ ನಾನು ನಿಂಗೆ ಹೇಳಿದ್ದೆ. ತಮೇವ ಅವನೇ, ನಾನು ಯಾರನ್ನು ಹೇಳಿದ್ನೋ ಮೊದಲು ಅವನೇ ಪ್ರಜಾತಂ ಈಗ ಹುಟ್ಟಿದ್ದಾನೆ ಅಂತ ಅಬ್ಜಜಾಂಕಜ ನಾರದರು. ತವ ಅಂತಕೋ ಅಯಂ. ತವ ಅಂತಕ ನಿನ್ನ ಮೃತ್ಯು, ನಿನ್ನನ್ನು ಮುಗಿಸುವವ. ಅಂತಕ ಅಂದ್ರೇನು? ನಿನಗೆ ಅಂತ್ಯವನ್ನು ತಂದು ಕೊಡುವವ ಯಾರು ಅಂದರೆ ಈಗ ಹುಟ್ಟಿದ್ದಾನಲ್ಲ ಪ್ರದ್ಯುಮ್ನ, ಅವನೇ. ಅಯ್ಯೋ ಇನ್ನು ಹುಟ್ಟಿದ್ದಾನಷ್ಟೇ, 2 ದಿನ ಆಗಲಿಲ್ಲ. ಈ ನಾರದರಿಗೆ ಅವಸರ ಬಂದಿಲ್ಲಿ ಹೇಳಲಿಕ್ಕೆ. ಸೊ ಪ್ರಜಾತಂ ಅಬ್ಜಜಾಂಕಃ ಅಬ್ಜಜಾಂಕಜ ತವ ಅಂತಕೋ ಅಯಂ. ಅವನು, ಅಯಂ ಅಂದರೆ ಅವನು
ತವ ಅಂತಕ, ನಿನಗೆ ಮೃತ್ಯುವಾಗುವವನು. ಅಲ್ಲಿ ಇನ್ನು ಮಕ್ಕಳು ಹುಟ್ಟುವ ಮೊದಲೇ ಕಂಸನಿಗೆ ಅಶರೀರವಾಣಿಯಾಯಿತು, ನೀನು ಯಾರನ್ನು ಇಷ್ಟು ಅದ್ಧೂರಿಯಾಗಿ ತಂಗಿ ಅಂತ ಕರ್ಕೊಂಡು ಹೋಗ್ತಾ ಇದೆಯೋ ಅವಳ ಅಷ್ಟಮ ಪುತ್ರನೇ ನಿನಗೆ ಮೃತ್ಯುವಾಗ್ತಾನೆ ಅಂತ ಹೇಳಿದ ಹಾಗೆ ಇಲ್ಲಿ ಈ ನಾರದರು ಬಂದು, ನಾನು ಮೊದಲೇ ಹೇಳಿದ್ದಲ್ಲ ನಿನಗೆ ಶಂಬರ ಅಂದರೆ ಶಂಬರಾಸುರ, ಭಾಳ ದೊಡ್ಡ ರಾಕ್ಷಸ, ಅವನನ್ನು ಸೋಲಿಸಲಿಕ್ಕೆ ಯಾರಿಂದಲೂ ಆಗೋದಿಲ್ಲ. ಅದಕ್ಕೆ ಏನಂತ ಹೇಳಿದರೆ, ಆ ಶ್ರೀಕೃಷ್ಣ ರುಕ್ಮಿಣಿಯರ ಮಗ ಹುಟ್ಟಿ ಬರ್ತಾನೆ, ಅವನು ನಿನಗೆ ಮೃತ್ಯುವಾಗ್ತಾನೆ ಅಂತ ಆಗಿ ಹೋಗಿದೆ. ಸೊ ಈ ನಾರದರು ಮೊದಲೇ ಹೇಳಿದ್ದನ್ನು ಈಗ ಪುನಃ ಬಂದು ಹೇಳಿದರು. ನಾನು ಆವತ್ತಿ ಹೇಳಿದ್ನಲ್ವ, ಪುರೈವ ಮೃತ್ಯವೇ ಅವದತ್ ತಮೇವ ಶಂಬರಸ್ಯ ಮೃತ್ಯವೇ ಅವದತ್. ಮೊದಲೇ ಹೇಳಿದ್ದೆ ನಿನಗೆ ಮೃತ್ಯು ಅಂತೇಳಿದೆ, ನಿನಗೆ ಮೃತ್ಯುವಾಗಿ ಹುಟ್ಟುತ್ತಾನೆ ಯಾರು? ಶ್ರೀಕೃಷ್ಣ ರುಕ್ಮಿಣಿಯರಲ್ಲಿ. ತಮೇವ, ನಾನು ಯಾರನ್ನು ಹೇಳಿದ್ನೋ ಅವನೇ, ತಮೇವ ಪ್ರಜಾತಂ, ನಾನು ಮೊದಲು ಹೇಳಿದ್ದನ್ನೇ ಈಗ ನೋಡು, ಈಗ ಅವರಿಗೆ ಮದುವೆ ಆಯ್ತಲ್ಲ, ಈಗ ಹುಟ್ಟಿದ್ದಾನೆ ಮಗ. ಪ್ರಜಾತಂ ಅಬ್ಜಜಾಂಕಜಃ ತವ ಅಂತಕ, ನಿಂದು ಏನಂತ ಹೇಳಿದ್ರೆ ನಿನಗೆ ಲಾಸ್ಟು ಅಂತೇಳಿದರೆ ನಿನ್ನ ಮೃತ್ಯು ಅಂದರೆ ನಿನಗೆ ಹೆಚ್ಚು ಸಮಯ ಇಲ್ಲ ಅಂತ ಹೇಳುವಂಥದ್ದು. ನಿನಗೆ ಮೃತ್ಯುವಾಗುವವನು ನಾನು ಮೊದಲು ಯಾರನ್ನು ಹೇಳಿದ್ದೇನೋ ಈಗ ಹುಟ್ಟಿದ್ದಾನೆ ಅಂತ. ಅಯಂ ಇತ್ಯಪಿ, ನಿನಗೆ ಮೃತ್ಯುವಾಗುವವನು ಹುಟ್ಟಿದ ಅಂತ ನಾರದರು ಬಂದು ಅವನಿಗೆ ಎಚ್ಚರಿಸಿದರು. 183ನೇ ಕತೆ, 183ನೇ ಶ್ಲೋಕ. ಬ್ರಹ್ಮಪುತ್ರರಾದ ನಾರದರು ಅಬ್ಜಜ ಅಂದರೆ ಬ್ರಹ್ಮಪುತ್ರ ಅಬ್ಜಜ ಅಂಕಜ. ಅಂಕ ಅಂದರೆ ಬ್ರಹ್ಮದೇವರದ್ದು, ಈಗ ಮಾನಸಪುತ್ರ ಅಂತ ಹೇಳೋದಿಲ್ವ, ಸೊ ಹಾಗೆ ಮನಸ್ಸಿಂದ ಹುಟ್ಟಿದವರು, ಆಮೇಲೆ ಕಣ್ಣಿಂದ ಹುಟ್ಟಿದ್ದು ಸೂರ್ಯ, ಕಿವಿಯಿಂದ ಹುಟ್ಟಿದ್ದು ಚಂದ್ರ, ಹೀಗೆಲ್ಲ ಅಂತ ಹೇಳಿದರೆ ಏನದು ಬ್ರಹ್ಮನ ವಿವಿಧ ಅವಯವಗಳಿಂದ ಹುಟ್ಟಿದವರು. ಇದರಲ್ಲಿ ತೊಡೆಯಿಂದ ಹುಟ್ಟಿದವರು ಯಾರು ಅಂತ ಹೇಳಿದ್ರೆ ನಾರದರು. ಸೊ ಬ್ರಹ್ಮಪುತ್ರರಾದ ನಾರದರು ಪ್ರದ್ಯುಮ್ನನ ಜನನದ ಮುನ್ನವೇ ಪುರೈವ ಶಂಬರಾಸುರನಿಗೆ ಅವನು ಮೃತ್ಯುವಾಗುವವನು ಎಂಬುದನ್ನು ತಿಳಿಸಿದ್ದರು. ಅಯಂ ರುಗ್ಮಿಣ್ಯಾಂ ಉತ್ಪನ್ನೋ ಅಯಂ ಪ್ರದ್ಯುಮ್ನಃ. ನೋಡು, ಅಯಂ ರುಗ್ಮಿಣ್ಯಾಂ, ಆ ರುಕ್ಮಿಣಿಯಿಂದ ಉತ್ಪನ್ನ ಹುಟ್ಟುವಂತಹ, ಅಯಂ ಪ್ರದ್ಯುಮ್ನಃ ಹುಟ್ಟುವಂತಹ ಮಗ ಪ್ರದ್ಯುಮ್ನ ಯಾರಿದ್ದಾನೋ ತವ ಮೃತ್ಯು ರೀತಿ, ನಿನಗೆ ಮೃತ್ಯುವಾಗ್ತಾನೆ ಅಂತ ಮೊದಲೇ ಹೇಳಿದ್ರು ನಾರದರು ಶಂಬರಾಸುರನಿಗೆ. ಈಗ ಅವರು ಏನು ಮೃತ್ಯುವಾಗುವುದು ಎಂಬುದನ್ನು ಮೊದಲೇ ತಿಳಿಸಿದ್ದರು. ಹುಟ್ಟಿದ ನಂತರ ಕೂಡ ಏನಂತ ಹೇಳಿದ್ರೆ ಪ್ರಜಾತಂ, ಈಗ ಹುಟ್ಟಿದ್ದಾನೆ. ತವ ಅಂತಕೋ ಅಯಂ, ತವ ಅಂತಕೋ ಅಯಂ ಅಂದರೆ ಅಯಂ ಅಂದರೆ ಇವನೇ, ತವ ಅಂತಕ ನಿನಗೆ ಯಮಪ್ರಾಯ, ನಿನಗೆ ಯಮದಂಡದಿಂದ ನಿನ್ನನ್ನು ಮೃತ್ಯುವಿಗೆ ಹಾಕುವವನು ಇವನೇ. ಅಂದರೆ ಈಗ ಮಗು 2 ದಿವಸದ ಮಗು, ಆದರೆ ನಾರದರು ಹೇಳಿಬಿಟ್ರು, ನೋಡಿ ಈ ಮಗುವೇ ಉಂಟಲ್ಲ ನಿನಗೆ ಮೃತ್ಯುವನ್ನೇ ತರ್ತದೆ. ಅಂದರೆ ಯಾವಾಗ ಏನು ಅದೆಲ್ಲ ಹೇಳಲಿಲ್ಲ. ಅಂದರೆ ನಿನ್ನನ್ನು ಮೃತ್ಯುವಿಗೆ ಗುರಿ ಮಾಡುವವನು ಇವನೇ ಅಂತ. ಸೊ ಇವನೇ ನಿನ್ನ ಮೃತ್ಯು ಅಂತ ಪುನಃ ತಿಳಿಸಿದರು, ಈಗ ಹುಟ್ಟಿದ ಅಂತ. ಸೊ ಶಂಬರಾಸುರ ದೇವಾಸುರ ಯುದ್ಧದಲ್ಲಿ ಇಂದ್ರನಿಂದ ಹತನಾದ ಮಹಾದಾನವ ವಿಪ್ರಚಿತ್ತಿಯ ತಮ್ಮ. ಈ ಶಂಬರಾಸುರ ಯಾರು ಅಂತ ಹೇಳಿದರೆ ವಿಪ್ರಚಿತ್ತಿ ಮತ್ತು ಶಂಬರಾಸುರ ಅಂತ ಅವ್ರದ್ದೆಲ್ಲ ಕಥೆಯೆಲ್ಲ ನಾವು ಮೊದಲು ಇದರಲ್ಲಿ ನೋಡಿದ್ದೇವೆ. ಯಾವುದಲ್ಲಿ ಮಹಾಭಾರತಾತ್ಮ ನಿರ್ಣಯದಲ್ಲೇ ವಿಪ್ರಚಿತ್ತಿ ಯಾರು ಎಲ್ಲ, ಈ ಬ್ರಹ್ಮದೇವರು ಮತ್ತು ಎಲ್ಲ ದೇವತೆಗಳು ಹೋಗಿ ಮಹಾವಿಷ್ಣುವಿನಿಗೆ ಪ್ರಾರ್ಥನೆ ಮಾಡುವಂಥದ್ದು. ಎಷ್ಟು ಜನ ರಾಕ್ಷಸರು ಹುಟ್ಟಿದ್ದಾರೆ, ಅವ್ರದ್ದೆಲ್ಲ ಇದಾಗಬೇಕು ನೋಡಪ್ಪ. ಸೊ ನೀನು ಯಾರನ್ನು ಕೊಂದಿದ್ದಿ? ವಿಪ್ರಚಿತ್ತಿ, ಅವ ಏನಾಗಿ ಹುಟ್ಟಿದ್ದಾನೆ. ಆಮೇಲೆ ನೀನು ಯಾರನ್ನು ಕೊಂದಿದ್ದಿ? ಅವ ಈಗ ಶಂಬರಾಸುರನಾಗಿ ಹುಟ್ಟಿದ್ದಾನೆ. ಹಾಗೆ ವಿಪ್ರಚಿತ್ತಿಯ ತಮ್ಮ, ಈಗ ವಿಪ್ರಚಿತ್ತಿಯ ತಮ್ಮ ಅಂತೇಳಿದ್ರೆ ಈ ಇಂದ್ರನಿಂದ ಹತನಾದ ಮಹಾದಾನವ ವಿಪ್ರಚಿತ್ತಿಯ ತಮ್ಮ, ಮಹಾಮಾಯಾವಿ ಎಂದು ಪ್ರಸಿದ್ಧನಾದವನು. ಶಂಬರಾಸುರಂದು ಏನು ಸ್ಪೆಷಲ್ ಅಂತೇಳಿದ್ರೆ ಮಾಯಾ ಯುದ್ಧದಲ್ಲಿ ಅವನು ಎತ್ತಿದ ಕೈ ಅಂತ. ಸೊ ಇವನನ್ನು ಕೊಂದದ್ದರಿಂದ ಇಂದ್ರನಿಗೆ ಶಂಬರಾರಿ ಎಂದು ಹೆಸರಾಯಿತು. ಸೊ ನಂತರ ಮಹಾದಾನವ ಶಂಬರಾಸುರ ದೇವಾಸುರ ಯುದ್ಧದಲ್ಲಿ ಆಯ್ತಲ್ಲ, ಅವನು ಇಂದ್ರ ಸಮನಾದ ಕಾಮನಾವತಾರವಾದ ಈ ಪ್ರದ್ಯುಮ್ನನಿಂದ ಸಾಯಲಿ. ಇಂದ್ರ ಸಮನಾದ
ಕಾಮನ ಅವತಾರನಾದ ಪ್ರದ್ಯುಮ್ನನಿಂದ ಸಾಯಲಿ ಅಂತ. ಅಂದರೆ ಶಂಬರಾಸುರನನ್ನು ಕೊಲ್ಲಲಿಕ್ಕೆ ಈ ಪ್ರದ್ಯುಮ್ನನೇ ಬರಬೇಕು ಎಂಬ ಕಾರಣದಿಂದ ನಾರದರು ಈ ವಿಷಯವನ್ನು ತಿಳಿಸಿದರು. ಶಂಬರಾಸುರನಿಗೆ ನಿನ್ನನ್ನು ಕೊಲ್ಲಲಿಕ್ಕೆ ಅಂತ ತಿಳ್ಕೊಂಡು ಯಾವ ಪ್ರದ್ಯುಮ್ನ ಹುಟ್ಟಬೇಕಿತ್ತೋ ಈಗ ಹುಟ್ಟಿದ್ದಾನೆ ಅನ್ನೋದನ್ನು ತಿಳಿಸಿದರು. ಸೊ ಅಲ್ಲಿಗೆ 183ನೇ ಶ್ಲೋಕ ಆಯಿತು. 184ನೇ ಶ್ಲೋಕ. ಸಮಾಯಯ ಹರೇ ಸುತಂ ಪ್ರಗೃಹ್ಯ ಸೂತಿಕಾಗ್ರಹಾತ್ ಅವಾಕ್ಷಿಪತ್ ಮಹೋದದೌ ಉಪೇಕ್ಷಿತೋ ಅರಿಪಾಣಿನ. ನಿಜವಾದ ಕತೆ ಶುರುವಾಯಿತು. ಸೊ ಏನಿದು ಬಹಳ ರೋಚಕವಾದ ಕತೆ. ಸೊ ಏನಂತ ಹೇಳಿದರೆ ಇದರಲ್ಲಿ ಈಗ ಆ ಶಂಬರಾಸುರನು ಹೆತ್ತ ಮನೆಯಿಂದ ಮಾಯೆಯಿಂದ ಶ್ರೀಕೃಷ್ಣನ ಪುತ್ರನಾದ ಪ್ರದ್ಯುಮ್ನನನ್ನು ಹಿಡಿದುಕೊಂಡು ಸಮುದ್ರದಲ್ಲಿ ಬಿಸಾಡಿದನು. ಚಕ್ರಪಾಣಿಯಾದ ಶ್ರೀಕೃಷ್ಣನಿಂದ ಶಂಬರಾಸುರನು ಉಪೇಕ್ಷಿತನಾದನು. ಸೊ ಇದರಲ್ಲಿ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಕತೆ ಮಾತ್ರ ಹೇಳುವುದಲ್ಲ, ಆ ಕತೆಗೆಲ್ಲ ಏನು ಬ್ಯಾಕ್ಗ್ರೌಂಡು ಯಾಕೆ ಹಾಗೆ ಆಯಿತು ಎಲ್ಲ ಹೇಳ್ತಾ ಬರ್ತಾರೆ ಮದ್ದವರು. ಸೊ ಈಗ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಮಾಯೆಯ ಯಾವಾಗ ಅವನಿಗೆ ಗೊತ್ತಾಯಿತೋ ಶಂಬರಾಸುರನಿಗೆ ಈ ಮಗುವೇ ದೊಡ್ಡದಾಗಿ ನನಗೆ ಮೃತ್ಯು ಆಗೋದು, ಹಾಗಾದರೆ ಈ ಮಗುವನ್ನು ಕೊಂದು ಬಿಟ್ಟರೆ ಮತ್ತೆ ನನಗೆ ಮೃತ್ಯು ಆಗೋದು ಯಾರು ಅನ್ನುವಂಥದ್ದು ಏನು ಮಾಡಿದ, ಹೋದ. ಮಾಯೆಯ ಅಂತೇಳಿದರೆ ಇವರು ಎಲ್ಲಿವರೆಗೆ ಮಾಯೆ ಇವ್ರದ್ದು ನಡೀತದೆ ಅಂತೇಳಿದರೆ, ಈಗ 2 ದಿವಸದ್ದೋ 3 ದಿವಸದ್ದೋ ಮಗು ಅಂತೇಳಿದರೆ ರುಕ್ಮಿಣಿ ಮತ್ತು ಮಗು ಒಟ್ಟಿಗಿರ್ತಾರೆ. ಹಾಗಾದರೆ ರುಕ್ಮಿಣಿಯ ಹತ್ತಿರ ಯಾರು ಹೋಗ್ತಾರೆ? ರುಕ್ಮಿಣಿಯನ್ನು ನೋಡಲಿಕ್ಕೆ ಒಬ್ಬಳು ಕೆಲಸದವಳಿರ್ತಾಳೆ ಅಂತ ಇಟ್ಕೊಳ್ಳಿ, ನಾನೊಂದು ಸುಮ್ಮನೆ ಹೇಳಿದ್ದು. ಆ ಕೆಲಸದವಳಾಗಿ ಈ ಶಂಬರಾಸುರ ಹೋಗಿಬಿಡ್ತಾಳೆ. ಆ ಕೆಲಸದವಳು ಸ್ವಲ್ಪ ಆ ಕಡೆ ಹೋದ್ಲು ಅಂತಾದರೆ ಅವಳು ಪುನಃ ವಾಪಸ್ಸು ಬಂದಾಗೆ ಅವಳು ಒಂದು ಕೆಲಸಕ್ಕಿಂತ ಹೋಗಿರ್ತಾಳೆ. ಸೊ ಏನಂತೇಳಿದರೆ ಆ ಕೆಲಸದವಳಾಗಿ ಇವನು ಮಾಯೆಯಿಂದ ಒಳಗೆ ಹೋಗ್ತಾನೆ. ಸೊ ಹೋಗಿ ಮಗುವನ್ನು ಎತ್ಕೊಂಡ್ಬಿಡ್ತಾನೆ. ರುಕ್ಮಿಣಿ ಅಂತ ತಿಳ್ಕೊಳ್ತಾಳೆ, ಕೆಲಸದವಳು ವಾಪಸ್ ಬಂದು ಮಗುವನ್ನು ಯಾವುದಕ್ಕೋ ಸ್ನಾನ ಮಾಡಿಸ್ಲಿಕ್ಕೋ ಯಾವುದಕ್ಕೋ ಎತ್ಕೊಂಡು ಹೋಗ್ತಾ ಇದ್ದಾಳೆ. ಅದು ಕೇಳಲಿಕ್ಕೂ ಕೇಳ್ಬೋದು. ಹೌದು, ನೀನು ಅದು ಕೆಲಸ ಉಂಟಂತ ಹೋದಿಯಲ್ಲ, ಪುನಃ ವಾಪಸ್ ಬಂದ್ಯಾ? ನಾನು ಬಂದೆ, ಆ ಕೆಲಸ ಅದು ಆಗೋದಿಲ್ಲ, ಅದಕ್ಕೆ ನಾನು ಮತ್ತೆ ಹೋಗ್ತೇನೆ ಅಂತ ಈಗ ಬಂದೆ ಅಂತ ಅವಳು ಹೋಗಿದ್ದಾಳೆ. ಸೊ ಈ ಶಂಬರಾಸುರ ಮಾಯೆ ಅಂತೇಳಿದರೆ ಹೇಗೆ ಅಂತೇಳಿದರೆ ಆ ಕೆಲಸದವಳು ಹಾಗೆ. ಸೊ ಇಲ್ಲಿ ಹೇಗೆ ಬಂದಿದ್ದಾನೆ ಅನ್ನುವಂಥದ್ದು ನಾನೊಂದು ಅಂದಾಜಿಗೆ ಹೇಳಿದ್ದೆ ನಿಮಗೆ. ಮಾಯೆಯಿಂದ ಹರೇಸುತಂ ಈ ಪ್ರದ್ಯುಮ್ನನನ್ನು ಪ್ರಗೃಹ್ಯ ಹಿಡಿದುಕೊಂಡು ಸೂತಿಕಾಗ್ರಹಾತ್ ಅಂತ ಹೇಳಿದ್ರೆ ನಮಗೆ ಗೊತ್ತಿರುವಂಥದ್ದೇ. 11 ದಿವಸದ ತನಕ ಸೂತಿಕ, 10 ದಿವಸದ ತನಕ, 11ನೇ ದಿವಸ ಶುದ್ಧ. ಅಂದರೆ ಇನ್ನೂ ಸೂತಿಕದಲ್ಲೇ ಇದೆ ಅಂತೇಳಿದರೆ 11 ದಿವಸವೂ ಆಗಲಿಲ್ಲ. ಸೂತಿಕಾಗ್ರಹಾತ್ ಒಂದು. ಎರಡನೇದು ಸೂತಿಕಾಗ್ರಹ ಅಂತೇಳಿದರೆ ಮಗು ಹುಟ್ಟುವಂತಹ ಆ ಜಾಗಕ್ಕೆ ಸೂತಿಕಾಗ್ರಹ ಅಂತ ಹೆಸರು. ಸೊ ಇಲ್ಲಿ 2 ಅರ್ಥದಲ್ಲಿ ಸಹ ಸೂತಿಕಾಗ್ರಹ. ಒಂದು ಅರ್ಥ ಏನು, ಸೂತಿಕಾಗ್ರಹ ಅಂತೇಳಿದರೆ ಮಗುವನ್ನು ಹೆತ್ತ ಜಾಗಕ್ಕೆ ಸೂತಿಕಾಗ್ರಹ ಅಂತ. ಮೊದಲೆಲ್ಲ ಸೂತಿಕಾಗ್ರಹ ಅಂತ ಹೇಳಿದ್ರೆ ಒಂದು ಸಪ್ರೇಟ್ ಒಂದು ಕೋಣೆ, ಅಲ್ಲಿ ಯಾರು ಹೋಗಲಿಕ್ಕಿಲ್ಲ. ಅಲ್ಲಿ ಅವಳು ಯಾರು ಮಗುವನ್ನು ಹೆತ್ತು ಮಗುವಿನ ತಾಯಿ ಮಗು ಮಾತು ಅವರಿಗೆ ಅಂತ ಹೇಳಿದ್ರೆ ಮೊದಲಿನ ಸಿಸ್ಟಮ್ ಎಲ್ಲ ಆ ಥರ ಇತ್ತು. ಸೊ ಅದಕ್ಕೆ ಸೂತಿಕಾಗ್ರಹ ಅಂತ ಹೆಸರು. ಇನ್ನೂ ಒಂದು ಇಲ್ಲಿ ಈ ಕಥೆಯಲ್ಲಿ ಕೂಡ ಇನ್ನೂ ಸೂತಿಕವೇ ಮುಗಿದಿಲ್ಲ ಅಂತೇಳಿದರೆ ಸಣ್ಣ ಮಗು ಅಂತೇಳಿ ಇನ್ನೂ 11 ದಿವಸ ಶುದ್ಧವೂ ಆಗಲಿಲ್ಲ. ಆಗಲೇ ಇವ ಹೋಗಿದ್ದಾನೆ. ಯಾವಾಗ ಈ ನಾರದರು ಹೇಳಿದರೋ ನಿನಗೆ ಮೃತ್ಯು ಆಗುವಂತಹ ಶ್ರೀಕೃಷ್ಣ ರುಕ್ಮಿಣಿಯರ ಮಗ ಅಂತ ನಾನು ಹೇಳಿದ್ನಲ್ಲ ಅವತ್ತು, ಹೌದು ಅವನೀಗ ಹುಟ್ಟಿದ್ದಾನೆ ಅಂತ ಹೇಳಿದ ಮೇಲೆ ಇವನಿಗೆ ರಾತ್ರಿ ನಿದ್ದೆ ಬರುವುದಿಲ್ಲ. ಸೊ ರಾತ್ರಿ ನಿದ್ದೆ ಬರಲಿಲ್ಲ ಅಂತೇಳಿದ್ರೆ ಮರುದಿವಸನೇ ಹೊರಟು ಬಿಟ್ಟಿದ್ದಾನೆ. ಇದು ದಿನ ನಿದ್ದೆ ಬಿಟ್ಟರೆ ಕಷ್ಟ ಆಗ್ತದೆ ಅಂತ ಹೇಳ್ಕೊಂಡು ಹೊರಟಿದ್ದಾನೆ. ಆ ಮಗುವನ್ನೇ ಇಲ್ಲ ಅಂತ ಮಾಡಿಸಿಬಿಡ್ತೇನೆ ಅಂತ. ಏನು ಸುಲಭ ಇವನಿಗೆ, ಮಾಯಾ ವಿದ್ಯೆ ಗೊತ್ತುಂಟು. ಸೀದಾ ಒಳಗೆ ಹೋಗಿದ್ದಾನೆ, ಮಗುವನ್ನು ಎತ್ಕೊಂಡು ಬಂದು ಬಿಟ್ಟಿದ್ದಾನೆ. ಯಾರು ಏನು ಗೊತ್ತೇ ಇಲ್ಲ ಯಾರಿಗೂ ಸಹ. ಮಾಯೆಯ ಹರೇ ಸುತಂ ಅಂದರೆ ಶ್ರೀಕೃಷ್ಣ ರುಕ್ಮಿಣಿಯರ ಮಗ ಪ್ರದ್ಯುಮ್ನ, ಅವನನ್ನು ಮಗುವನ್ನು ಮಾಯೆಯಿಂದ ಪ್ರಗೃಹ್ಯ ಹಿಡಿದುಕೊಂಡು ಸೂತಿಕಾಗ್ರಹಾತ್ ಆ ಸೂತಿಕಾಗ್ರಹದಿಂದ ಅವಾಕ್ಷಿಪತ್ ಮಹೋದದೌ ಉಪೇಕ್ಷಿತೋ ಅರಿಪಾಣಿನ. ಅವಾಕ್ಷಿಪತ್, ಕ್ಷಿಪತಿ ಅಂದರೆ ಕಲ್ಲು ಬಿಸಾಡೋದು.
ಅವಾಕ್ಷಿಪತ್ ಅಂದರೆ ಬಿಸಾಡಿದ, ಕಲ್ಲು ಬಿಸಾಡಿದ ಹಾಗೆ. ಯಾರನ್ನ? ಈ ಮಗುವನ್ನು. ಅವಾಕ್ಷಿಪತ್ ಅಂತೇಳಿದರೆ ಈ ಪ್ರದ್ಯುಮ್ನ ಮಗುವನ್ನು ಬಿಸಾಡಿದ. ಅವಾಕ್ಷಿಪತ್ ಎಲ್ಲಿ? ಮಹೋದದೌ. ಮಹೋದದೌ ಅಂದರೆ ಸಮುದ್ರದಲ್ಲಿ. ಸಮುದ್ರದಲ್ಲಿ ಬಿಸಾಡಿದ. ಮಹಾ ಉದದೌ. ಉದಧಿ ಅಂತೇಳಿದ್ರೆ ಸಮುದ್ರ. ಮಹಾ ಉದಧಿ ಅಂತೇಳಿದ್ರೆ ದೊಡ್ಡ ಸಮುದ್ರದಲ್ಲಿ. ಉದಧೌ ಅಂದರೆ ಸಮುದ್ರದಲ್ಲಿ. ಸೊ ಮಹಾಸಮುದ್ರದಲ್ಲಿ ಅವಾಕ್ಷಿಪತ್ ಈ ಮಗುವನ್ನು ಬಿಸಾಡಿದ. ಅಂದರೆ ನಮಗೆಲ್ಲ ಈಗಾಗ್ತದೆ, ಶ್ರೀಕೃಷ್ಣ, ರುಕ್ಮಿಣಿ, ಲಕ್ಷ್ಮೀನಾರಾಯಣರು ಇಡೀ ಜಗತ್ತಿಗೆ ಸೃಷ್ಟಿಕರ್ತರು, ಪಾಲನಕರ್ತರು, ಆಮೇಲಿಂದ ಲಯಕರ್ತರು, ನಿಯಮನಕರ್ತರು. ತೇನ ವಿನಾ ತೃಣಮಪಿ ನ ಚಲತಿ. ಆ ಭಗವಂತನ ಪ್ರೇರಣೆ ಇಲ್ಲದಿದ್ದರೆ ಹುಲ್ಲು ಕಡ್ಡಿ ಕೂಡ ಹಂದಾಡುವುದಿಲ್ಲ ಅಂತ ಹೇಳಿದರೆ, ಹಾಗಾದರೆ ಈ ಪ್ರದ್ಯುಮ್ನ ಅವ್ರದ್ದೇ ಮಗ ಈ ರಾಕ್ಷಸ ಹೋಗಿಬಿಟ್ಟು ನನಗೆ ಇವ ಮೃತ್ಯು ಆಗ್ತಾನಂತೆ, ಇವನನ್ನೇ ನಾನು ಇಲ್ಲವಾಗಿಸಿ ಬಿಡ್ತೇನಂತ ತೆಗೆದು ಕಲ್ಲು ಬಿಸಾಡಿದಾಗೆ ಸಮುದ್ರಕ್ಕೆ ಬಿಸಾಡಿದ ರಾಕ್ಷಸ ಅಂತೇಳುವಾಗ ಭಗವಂತನಿಗೆ ಗೊತ್ತಾಗೋದಿಲ್ವ? ಭಗವಂತನ ಮಗನನ್ನು ಈ ರೀತಿ ಆಗಲಿಕ್ಕೆ ಬಿಡುವುದು ಸರಿಯಾ? ಈಗ ಅಂತೇಳಿದರೆ ಈಗ ರುಕ್ಮಿಣಿ ಅವಳು ಎಷ್ಟಾದರೂ ಹೆತ್ತ ಕರಳಲ್ವ, ಅವಳಿಗೆ ಅಳು ಬರುವುದಿಲ್ವ, ಅವಳಿಗೆ ನೋವಾಗೋದಿಲ್ವ ಅಂತೇಳ್ಕೊಂಡು ಕೃಷ್ಣನಿಗೆ ಗೊತ್ತಿಲ್ವ ತನ್ನ ಹೆಂಡತಿಗೆ ಬೇಜಾರಾಗ್ತದೆ, ನೋವಾಗ್ತದೆ ಅಂತೇಳ್ಕೊಂಡು. ಅಂದರೆ ಇದು ಏನಿದು ಅಂತೇಳ್ಕೊಂಡು ನಮಗೆಲ್ಲ ಏನೋ ಒಂಥರ ಆಗ್ತದೆ. ಸೊ ಉಪೇಕ್ಷಿತೋ ಅರಿಪಾಣಿನ. ಅರಿಪಾಣಿನ ಅಂತೇಳಿದರೆ ಅರಿ ಅಂದರೆ ಚಕ್ರ. ಚಕ್ರಪಾಣಿ ಅಂದರೆ ಯಾರು? ಮಹಾವಿಷ್ಣು, ನಾರಾಯಣ. ಸೊ ಶಂಖಚಕ್ರ ಈ ಎರಡು ಕೈಯಲ್ಲಿ ಶಂಖ ಚಕ್ರ. ಸೊ ಚಕ್ರಪಾಣಿ ಅಂತೇಳಿದರೆ ಚಕ್ರವು ಪಾಣಿಯಲ್ಲಿ ಯಾರಿಗೋ ಅವನು. ಸೊ ಈ ಅರಿಪಾಣಿನ ಕೈಯಲ್ಲಿ ಚಕ್ರವನ್ನು ಹಿಡಿದುಕೊಂಡಿರುವಂತಹ ಶ್ರೀಕೃಷ್ಣನಿಂದ ಉಪೇಕ್ಷಿತ ಅಂದರೆ ಎಲ್ಲ ಗೊತ್ತಾಗ್ತಾ ಉಂಟಲ್ಲ, ಎಲ್ಲ ಗೊತ್ತಾಗ್ತಾ ಇದೆ. ಗೊತ್ತಾಗದೇ ಇರುವಂಥದ್ದು ಏನೂ ಇಲ್ಲ. ಅಂದರೆ ಬಂದ ಯಾರು? ಶಂಬರಾಸುರ. ಈಗ ಪ್ರದ್ಯುಮ್ನನ್ನು ಹಿಡ್ಕೊಂಡು ಹೋಗ್ತಾನೆ, ಹೌದು ಸರಿ. ಅಂದರೆ ಅದಕ್ಕಿಂತ ಮೊದಲೇ ಗೊತ್ತುಂಟು, ಆಮೇಲೆ ತಗೊಂಡು ಹೋಗೋದು ಗೊತ್ತುಂಟು, ಸಮುದ್ರಕ್ಕೆ ಬಿಸಾಡೋದು ಗೊತ್ತುಂಟು, ಎಲ್ಲ ಗೊತ್ತಾಗಿದೆ. ಶ್ರೀಕೃಷ್ಣ ಏನು ಮಾಡಿದ್ದಾನೆ? ಕಣ್ಣು ಮುಚ್ಚಿಕೊಂಡಿದ್ದಾನೆ ಅಂತೇಳಿದ್ರೆ ಎಲ್ಲ ಕಣ್ಣ ಮುಂದೆ ಬರ್ತಾ ಇದೆ ಅಂತೇಳಿದರೆ ಬಿಟ್ಟ ರಾಕ್ಷಸನಿಗೆ ಮಗುವನ್ನು ಸಮುದ್ರಕ್ಕೆ ಹಾಕಲಿಕ್ಕೆ ಬಿಟ್ಟ. ಉಪೇಕ್ಷಿತ ಅಂತೇಳಿದರೆ ಇದೆಲ್ಲ ಹಾಗೇನೆ ಆಗಬೇಕು. ಆದ್ದರಿಂದ ಉಪೇಕ್ಷಿತ ಇದನ್ನು ಏನು ಮಾಡಿದ ಅಂದರೆ ಗಮನಕ್ಕೆ ತೆಗೆದುಕೊಳ್ಳಲಿಲ್ಲ, ಉಪೇಕ್ಷಿಸಿ ಬಿಟ್ಟ, ನಿರ್ಲಕ್ಷಿಸಿದ. ಯಾರು? ಭಗವಂತನು ನಿರ್ಲಕ್ಷಿಸಿದ. ಯಾಕಂದರೆ ಹಾಗೇನೇ ಆಗಬೇಕು. ಅಂದರೆ ಹಾಗೇನೇ ಆಗಬೇಕಂದ್ರೆ ಅದೆಲ್ಲ ಕತೆ ಉಂಟು ಅಂತ. ಆ ಕತೆ ಎಲ್ಲ ಬರ್ತದೆ. ಏನು ಕತೆ ಅಂದರೆ ರೋಚಕವಾದ ಕತೆ ಅದು. 184ನೇ ಇದಕ್ಕೆ ಏನಂತೇಳಿದರೆ ಏನು ಹೇಳ್ತಾರೆ ಅಂತೇಳಿದರೆ ಇದು ಯಾವುದು? ಸ ಮಾಯೆಯ ಹರೇ ಸುತಂ. ಆ ಶಂಬರಾಸುರನು ಮಾಯೆಯಿಂದ ಪ್ರದ್ಯುಮ್ನನನ್ನು ಪ್ರಸವಗ್ರಹ, ಯಾವುದದು? ಸೂತಿಕಾಗ್ರಹ ಅಂದರೆ ಪ್ರಸವಗ್ರಹ. ಮಗುವನ್ನು ಹೆತ್ತು ತಾಯಿ ಮತ್ತು ಮಗು ಅವರೊಂದು 11 ದಿವಸ ಆ ಸೂತಿಕಾಗ್ರಹದಲ್ಲೇ ಇರ್ತಾರೆ. ಸೊ ಪ್ರಸವಗ್ರಹದಿಂದ ಅಪಹರಿಸಿ ಸಮುದ್ರದಲ್ಲಿ ಎಸೆದ, ಕಲ್ಲು ಬಿಸಾಡಿದ ಹಾಗೆ. ಅವನು ಹಾಗೆ ಮಾಡಿದಾಗ ಎಲ್ಲವನ್ನು ತಿಳಿದ ಭಗವಂತ ಸರಿ ಹಾಗೆ ಮಾಡಲಿ ಅಂತ ಕಣ್ಣು ಮುಚ್ಚಿಕೊಂಡು ಉದಾಸೀನ ಮಾಡಿದ, ಅಂದರೆ ನಿರ್ಲಕ್ಷಿಸಿದ. ಈ ಘಟನೆಯನ್ನು ಗಮನಕ್ಕೆ ತೆಗೆದುಕೊಳ್ಳಿಲ್ಲ. ಹೇಗೆ ಆಗಬೇಕೋ ಹಾಗೇ ಆಗಬೇಕು ಅಂತ ಅಲ್ಲಿಗೆ ಅದನ್ನು ನಿರ್ಲಕ್ಷಿಸಿದ ಅಂತ. ಸೊ ಅಲ್ಲಿಗೆ ಇವತ್ತಿನದನ್ನು ಇಲ್ಲಿಗೆ ಮುಗಿಸ್ಕೊಳ್ಳೋಣ. ಸೊ ಪ್ರದ್ಯುಮ್ನಂದು ಕತೆ ರೋಚಕವಾಗಿ ಮುಂದುವರಿಯುತ್ತದೆ. ಶ್ರೀಕೃಷ್ಣ ಅರ್ಪಣ ಮಸ್ತು.